ಗ್ರೀನ್ ಕಲರ್ ಚಾಲೆಂಜ್ ಮಾಡಿದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿ ವಿಡಿಯೋ. ಈಗ ಇದು ಲೆಟ್ ಇಟ್ ಸೋಕ್ ಫಾರ್ ಅಟ್ ಲೀಸ್ಟ್ 5 minutes. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಏನಾಗಿರುತ್ತೆ ಅಂತಂದರೆ, ಐ ಆಮ್ ಟ್ರೈಯಿಂಗ್ 24 hours ಪಿಂಕ್ ಫುಡ್ ಚಾಲೆಂಜ್. ನಾನು ಮೊದಲೇ ಗ್ರೀನ್ ಕಲರ್ ಫುಡ್ ಚಾಲೆಂಜ್ ಮಾಡಿದ್ದೆ, ನಾನು ಅದನ್ನ ತುಂಬ ಎಂಜಾಯ್ ಮಾಡಿದ್ದೆ ಆ ಪ್ರೋಸೆಸ್. ಸೊ ದ್ಯಾಟ್ ಐ ಕ್ಯಾನ್ ಡೂ ಪಿಂಕ್ ಕಲರ್ ಫುಡ್ ಚಾಲೆಂಜ್ ಟುಡೇ ಅನ್ನೋ ಥರ ಮಾಡ್ತಾಯಿದ್ದೀನಿ. ಸೊ ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಫಸ್ಟ್ ಇದು ಸ್ಟ್ರಾಬೆರಿ ಪ್ಯಾನ್ ಕೇಕ್ ಮಿಕ್ಸ್. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವನ್ ನಾನು ಯಾವತ್ತೂ ಪ್ಯಾನ್ ಕೇಕ್ನ ತಿಂದೇ ಇಲ್ಲ. ನೋಡಬೇಕು ಇದು ಹೇಗಿದೆ ಅಂತ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಹೆಂಗೆ ಮಾಡೋದು ಅಂತ. ಇದು ನೋಡಿಕೊಂಡು ಮಾಡಬೇಕು ಬ್ರೇಕ್ಫಾಸ್ಟ್ಗೆ ಹೇಗಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಐಟಮ್ ನಾನು ಚಿಪ್ಸ್ ಅಂತ ನೋಡೋಕೆ ಹೋದಾಗ ಝೆಪ್ಟೋದಲ್ಲಿ ಪಿಂಕ್ ಕಲರ್ ಫುಡ್ಡಲ್ಲಿ ಬೀಟ್ರೂಟ್ ಕ್ರಿಸ್ಪಿ ಪೆರಿ ಪೆರಿ ಫ್ಲೇವರ್ ಚಿಪ್ಸ್ ಸಿಕ್ತು ನನಗೆ ಖಾರಿ ಫುಡ್ಸಿಂದ. ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇದನ್ನು ಟ್ರೈ ಮಾಡಿದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡಬೇಕು ಹೇಗಿರುತ್ತೆ ಅಂತ. ನೆಕ್ಸ್ಟ್ ಪಿಂಕ್ ಅಂದರೆ ಸ್ಟ್ರಾಬೆರಿ ಇಲ್ಲೇ ಬೇಕು. ಸೊ ಐ ಬಾಟ್ ದಿಸ್ ಆಲ್ಸೋ. ಏನಕ್ಕೆ ಅಂತ ಅಂದರೆ ಪ್ಯಾನ್ ಕೇಕ್ಗೆ ಅದ್ರ ಜೊತೆ ಹಾಕೋಕ್ಕಿಲ್ಲ ಅಂತಂದರೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಕ್ಕೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತಲೂ ಆರ್ಡರ್ ಮಾಡಿದ್ದೀನಿ ಇದನ್ನು. ನೆಕ್ಸ್ಟ್ ನಾಟಾ ಲೀಚಿ ಫ್ಲೇವರ್ ಡ್ರಿಂಕ್ ಪೇಪರ್ ಬೋಟ್. ಇದು ನಾನು ಇದನ್ನು ಲೀಚಿ ಟ್ರೈ ಮಾಡಿದ್ದೆ, ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಇದು ಲೀಚಿ ಫ್ಲೇವರು. ನೆಕ್ಸ್ಟು ಇದನ್ನು ಟ್ರೈ ಮಾಡಿದ್ದೀನಿ, ಹರ್ಷೀಸ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಮಾಡಿದ್ದೀನಿ. ಈವನ್ ಕೆವಿನ್ಸ್ ಅವ್ರದ್ದು ಮಿಲ್ಕ್ ಶೇಕು ಸಹ ನಾನು ಹುಡುಕ್ತೆ, ಅದು ಸಿಗಲಿಲ್ಲ, ಬಿಕಾಸ್ ಅದು ಚೆನ್ನಾಗಿರುತ್ತೆ ಇದಕ್ಕಿಂತ. ನೆಕ್ಸ್ಟ್ ಬೀಟ್ರೂಟ್ ಆರ್ಡರ್ ಮಾಡಿದ್ದೀನಿ. ಸೊ ದಟ್ ನನಗೆ ಏನೇ ಮಾಡಿದ್ರು ನೆಕ್ಸ್ಟ್ ಮಧ್ಯಾಹ್ನ ಊಟ ರಾತ್ರಿ ಊಟಕ್ಕೆ ಇದನ್ನು ಬೀಟ್ರೂಟ್ ಹಾಕಲೇಬೇಕು, ಇಲ್ಲಾಂದರೆ ಬೀಟ್ರೂಟ್ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒನ್ ಟೈಮು. ನೋಡಬೇಕು ಹೇಗಾಗುತ್ತೆ ಅಂತ. ಹಾಗೆ ಈಗ ಫಸ್ಟ್ ಬ್ರೇಕ್ಫಾಸ್ಟ್ಗೆ ನಾನು ರೆಡಿ ಮಿಕ್ಸ್ ಪ್ಯಾನ್ ಕೇಕ್ ಮಾಡಬೇಕು. ಮನಿ ಮಾಡೋಣ ಹೇಗಿರುತ್ತೆ ಅಂತ. ಇದು ಲೆಟ್ ಇಟ್ ಸೋಕ್ ಫಾರ್ ಅಟ್ ಲೀಸ್ಟ್ 5 minutes. ಅವ್ರು ಫಸ್ಟ್ ಹೇಳಿದ್ದಾರೆ ಇನ್ಸ್ಟ್ರಕ್ಷನ್ ಪ್ರಕಾರ ನಮ್ಗೆ ಎಷ್ಟು ಬೇಕು ಅಷ್ಟು ಪೌಡರ್ ತೊಗೊಂಡು ನೆಕ್ಸ್ಟ್ ಅದಕ್ಕೆ ಮಿಲ್ಕ್ ಆ್ಯಡ್ ಮಾಡಬೇಕು ತಿಕ್ ಡೋ ಥರ ಬರೋಕ್ಕೆ. ನಾನು ಇಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ನಂಬಿಕೆ ಇಲ್ಲ ನಾನು ಅದು ನೀಟಾಗಿ ಮಾಡ್ತಿರೋದು ಬೇರೆ ಫಸ್ಟ್ ಟೈಮು. ಸೊ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಬಟ್ ಸ್ಮೆಲ್ ತುಂಬಾ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ, ಒಂಥರ ಸ್ಟ್ರಾಬೆರಿ ಫ್ಲೇವರ್ ಸ್ಮೆಲ್ಲೇ ಬರ್ತಾಯಿದೆ. ಇದು ಮಿಕ್ಸು ನನಗೆ ಜಾಸ್ತಿ ಪಿಂಕ್ ಅಂತ ಅನಿಸ್ತದೆ, ಲೈಟಿಶ್ ಪಿಂಕ್ ಇದೆ. ಸೊ ಸ್ಟ್ರಾಬೆರೀಸ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಕಲರ್ ಏನಾದ್ರು ಬರುತ್ತಾ ಅಂತ. ಓಕೆ, ಚೆನ್ನಾಗಿ ಬರ್ತಾಯಿದೆ ಕಲರು. ವಾವ್.
ಕಾಣ್ತಾ ಇಲ್ಲ, ಬಟ್ ಸ್ಟಿಲ್ ಮೊದಲಿನಿಂದ ಓಕೆ. ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ ಈ ಥರ ಬಂದಿದೆ ಪ್ಯಾನ್ ಕೇಕು. ನಾನು ಇನ್ನು ಯಾವತ್ತೂ ಟ್ರೈ ಮಾಡೋಕ್ಕೋಗಲ್ಲ ಸೀರಿಯಸ್ ಆಗಿ. ಪ್ಯಾನ್ ಕೇಕ್ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ಯಾವತ್ತೂ ಪ್ಯಾನ್ ಕೇಕ್ ಮಾಡೋಕ್ಕೋಗಲ್ಲ. ಪಿಂಕ್ ಕಲರ್ ಪ್ಯಾನ್ ಕೇಕ್ ಮಾಡೋಕ್ಕೋಗಿ ಬರ್ನ್ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ನಾನು ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲೂ ರೆಸಿಪಿ ನೋಡ್ಕೊಂಡು ಮಾಡಿದ್ದೀನಿ. ಸ್ಟಿಲ್ ಇದೇ ಥರನೇ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಅದು ಒಳಗಡೆ ಹೆಂಗಿದೆ ಅಂತಂದರೆ, ಎಷ್ಟೇ ಬೇಯಿಸಿದ್ರು ಇಷ್ಟು ಬರ್ನ್ಟ್ ಆಗಿದೆ ಅಲ್ಲ ಒಳಗಡೆ, ಅದಿನ್ನೂ ಅದು ಸ್ವಲ್ಪ ಇಟ್ಟಿಟ್ಟು ಥರನೇ ಇದೇ ಥರ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಹೇಗಿರುತ್ತೆ ಟೇಸ್ಟ್ ಅಂತ. ನಮ್ಮ ಮನೇಲಿ ಆಗಲೇ ಬೈತಾಯಿದ್ರು ಏನೇನೋ ಮಾಡ್ತಾಳೆ ಅಂತ. ತುಂಬ ಸ್ವೀಟ್ ಇದ್ದವ್ರಿಗೆ ಪ್ಯಾನ್ ಕೇಕ್ ಮಾಡ್ಕೊಂಡು ತಿನ್ಬೋದು. ನಾನು ಇನ್ನು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಇದು ಹೇಗಿದೆ ಅಂತಂದರೆ, ನಾನು ಸ್ವಲ್ಪ ಹನಿ ಹಾಕಿದ್ದೀನಿ ಮತ್ತು ಸ್ಟ್ರಾಬೆರೀಸ್ ಜೊತೆ ತಿಂದೆ. ಅದು ಹೇಗಾಗಿದೆ ಅಂದರೆ, ಫ್ಲೋರೇನೆ ತುಂಬ ಸಿಹಿ ಇದೆ. ಲೈಕ್ ಬ್ರೇಕ್ಫಾಸ್ಟ್ಗೆ ನಾನು ತುಂಬ ಸ್ಪೈಸ್ ಪ್ರಿಫರ್ ಮಾಡ್ತೀನಿ, ಖಾರ ಅನ್ನೋ ಥರ. ಇದು ತುಂಬ ಸ್ವೀಟ್ ಆಗುತ್ತೆ, ತಿನ್ನೋಕ್ಕೂ ಆಗಲ್ಲ. ನಾನು ಬೈಟ್ ತೊಗೊತೀನಿ. ಸ್ಟ್ರಾಬೆರಿ ಫ್ರೂಟ್ ಚೆನ್ನಾಗಿದೆ, ನೈಸ್ ಟೇಸ್ಟ್ ಅನ್ನೋ ಥರ. ಏನು ಆ ಥರ ಏನು ನಾನು ಮಾಡಿಲ್ಲ. ಮೇ ಬಿ ನಾನು ಅಥೆಂಟಿಕ್ ಆಗಿರೋ ಕಡೆ ತಿನ್ನಬೇಕು ಪ್ಯಾನ್ ಕೇಕ್ಸು. ಬಟ್ ನಾನು ಟ್ರೈ ಮಾಡಿದೆ ನೋಡಿ, ನಾನೇನು ಯಾವತ್ತೂ ಮಾಡಲ್ಲ. ಬಿಕಾಸ್ ಹರ್ಷಸ್ ಮಿಲ್ಕ್ ಶೇಕ್ ಕೊಡೋಣ ಅಂತ ಕುಡಿತಾ ಇದ್ದೀನಿ. ನಾನೇನಾದರೂ ನೆಕ್ಸ್ಟ್ ಪ್ಯಾನ್ ಕೇಕ್ ರೆಸಿಪಿ ಮಾಡ್ತೀನಿ ಅಂದರೆ ನಾನು ಮಾಡಲ್ಲ. ನಾನು ಸೌತ್ ಇಂಡಿಯನ್ ಫುಡ್, ಇಡ್ಲಿ ದೋಸೆನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಅದೇನೇ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತೀನಿ ಸೀರಿಯಸ್ಲಿ. ಏನು ಗೊತ್ತಾ, ಫಸ್ಟ್ ಸಿಪ್ ಕುಡಿದೆ ಯಾವ ಥರ ಟೇಸ್ಟ್ ಬರ್ತಾಯಿದೆ ಅಂತಂದರೆ, ನಮಗೆ ಔಷಧಿ ಹಾಕ್ಕೊಡ್ತಾ ಇದ್ರಲ್ಲ ಚಿಕ್ಕವರಾಗಿರ್ಬೇಕಾದ್ರೆ, ಸಿರಪ್ಸ್ ಬರ್ತಾ ಇರ್ತಲ್ಲ ಆ ಥರ ಬರ್ತಾಯಿದೆ ಫಸ್ಟ್ ಟೇಸ್ಟ್. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿರುತ್ತೆ. ಕೆವಿನ್ಸ್ ಇನ್ನೂ ಚೆನ್ನಾಗಿರುತ್ತೆ. ನಾನು ಕೆವಿನ್ಸ್ ಹುಡುಕ್ತಿದ್ದೆ. ಹರ್ಷೀಸ್ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ಟ್ರೈ ಮಾಡಿದ್ದೆ, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಟ್ರೈ ಮಾಡಿರಲಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಸೀರಿಯಸ್ಲಿ ಹಾಗೆ ಬರ್ತಾಯಿದೆ ಟೇಸ್ಟು, ಸಿರಪ್ ಥರನೇ ಬರ್ತಾಯಿದೆ. ಇಷ್ಟೇ ಬ್ರೇಕ್ಫಾಸ್ಟ್, ಪಿಂಕ್ ಫುಡ್ ಚಾಲೆಂಜರ್ ಬ್ರೇಕ್ಫಾಸ್ಟ್ ಸೀರೀಸ್ ಅಂದರೆ ಇಷ್ಟೇ. ಮತ್ತು ಪ್ಯಾನ್ ಕೇಕ್ಸ್ ಟ್ರೈ ಮಾಡೋಕ್ಕೋಗಲ್ಲ. ಅಗೇನ್ ಐ ನೆವರ್ ಗೋಯಿಂಗ್ ಟು ಬೈ ದಿಸ್ ಹರ್ಷಸ್ ಮಿಲ್ಕ್ ಶೇಕ್. ಫಾರ್ ಲಂಚ್ಗೆ ಪ್ಲೇಟ್ ಈ ಥರ ಕಾಣ್ತಾ ಇದೆ. ಬೀಟ್ರೂಟ್ ದೋಸೆ ಮತ್ತು ಬೀಟ್ರೂಟ್ ಪಲ್ಯ. ದೋಸೆ ಜೊತೆ ಬೀಟ್ರೂಟ್ ಪಲ್ಯ ಚೆನ್ನಾಗೇ ಇರುತ್ತೆ ಕಾಂಬಿನೇಷನ್ನು. ಬಟ್ ನಾನು ಯಾವಾಗಲೂ ಬೀಟ್ರೂಟ್ ದೋಸೆ ಅಂದರೆ ಸಂಪಣದಲ್ಲೇ ಬೀಟ್ರೂಟ್ ಮಿಕ್ಸ್ ಮಾಡಿ ಯಾವತ್ತೂ ತಿಂದಿರಲಿಲ್ಲ. ಇದು ಮಾಡಿದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫುಲ್ ರಾಣಿ ಪಿಂಕ್ ಕಲರ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಕಲರ್ ಮಾತ್ರ. I'll take first bite. ಚೆನ್ನಾಗಿದೆ. ಏನು ಟೇಸ್ಟ್ ಡಿಫ್ರೆನ್ಸ್ ಇಲ್ಲ.
ಬೀಟ್ರೂಟ್ ಹಾಕಿದೆ ಅಂತಾನೆ ಅನ್ನಿಸ್ತಾ ಇಲ್ಲ ದೋಸೆಗೆ. ಚೆನ್ನಾಗಿದೆ. ನಾನೀಗ ಇದನ್ನು ಮುಗಿಸ್ತೀನಿ. ಇದನ್ನು ಮುಗಿಸಿ ನೆಕ್ಸ್ಟ್ ಇದು ಲೀಚಿ ಫ್ಲೇವರ್ದು ಇದನ್ನು ಡ್ರಿಂಕ್ ಹೊಡಿತೀನಿ. ಚೆನ್ನಾಗಿರುತ್ತೆ ಇದು, ಯಾವಾಗಲೂ ಚೆನ್ನಾಗಿರುತ್ತೆ ಇದು. ಟೈಮ್ 4 ಗಂಟೆ ಆಗಿದೆ. ಬೀಟ್ರೂಟ್ ಚಿಪ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ನೋಡ್ತಾ ಇದ್ದೀನಿ ನಾನು ಇವಾಗ. ಹೇಳ್ತೀನಿ ಹೇಗಿದೆ ಅಂತ. ಬಿಚ್ಚಕ್ಕೆ ಆಗ್ತಾಯಿಲ್ಲ. ಈ ಥರ ಇದೆ. ಸೇಮ್ ಪೊಟ್ಯಾಟೊ ಚಿಪ್ಸ್ ಫ್ಲೇವರೇ ಬರ್ತಾ ಇದೆ. ಚೆನ್ನಾಗಿದೆ, ಹೆಲ್ತಿ ಆಪ್ಷನ್. ಖಾರಿ ಫುಡ್ಸಿಂದ ಬೀಟ್ರೂಟ್ ಚಿಪ್ಸ್ ತಿನ್ಬೋದು. ಡಿನ್ನರ್ಗೆ ಮೋಮೋಸ್ ಮಾಡಿದ್ದೀನಿ. ಬೀಟ್ರೂಟ್ ಸ್ಟಫ್ಡ್ ಮೋಮೋಸ್ ಮಾಡಿದ್ದೀನಿ. ನೋಡಬೇಕು ಹೇಗಾಗಿದೆ ಅಂತ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ತೋರಿಸ್ತೀನಿ. ಕಾಣ್ತದೆ ಅನಿಸುತ್ತೆ. First bite. It was so yummy. Stuffing ಗೆ ಕಾರ್ನ್ ಎಲ್ಲ ಹಾಕಿದೆ. ಇವನ್ ಚಟ್ನಿ ತುಂಬಾನೇ ಚೆನ್ನಾಗಿದೆ. ನಾನು ಈ ವ್ಲಾಗ್ನ ಐಸ್ ಕ್ರೀಮ್ ತಿನ್ಕೊಂಡು ಎಂಡ್ ಮಾಡ್ತಾಯಿದ್ದೀನಿ. ಓವರಾಲ್ ಇವತ್ತು ನಾನು ಟ್ರೈ ಮಾಡಿದ ಫುಡ್ ಎಲ್ಲನೂ ಓಕೆ ಥರನೇ ಇತ್ತು. ಯಾವುದು ತುಂಬಾ ಚೆನ್ನಾಗಿತ್ತು, ತುಂಬಾ ಥರ ಅಂತ ನನಗೇನು ಅನ್ನಿಸ್ಲಿಲ್ಲ. ಫಸ್ಟ್ ಬ್ರೇಕ್ಫಾಸ್ಟ್ ಪ್ಯಾನ್ ಕೇಕ್, ಅದು ಫುಲ್ ಫ್ಲಾಪ್ ಆಯಿತು. ಅದೊಂದು 10ಗೆ 2 ಪಾಯಿಂಟ್ಸ್ ಕೊಡೋಲ್ಲ ನಾನು. ನೆಕ್ಸ್ಟ್ ಮಧ್ಯಾಹ್ನ ಲಂಚ್ ಮಾಡಿದ್ದು, ಅದು ನಾರ್ಮಲ್ ದೋಸೆ ಪ್ಲಸ್ ಬೀಟ್ರೂಟ್ ಪಲ್ಯ, ಅದೊಂದು 9 ಔಟ್ ಆಫ್ 10 ಕೊಡ್ತೀನಿ. ಮೋಮೋಸ್ ಚೆನ್ನಾಗಿತ್ತು, ನಾನು ಡಿನ್ನರಿಗೆ ತಿಂದಿದ್ದು. ಬಟ್ ಸ್ಟಿಲ್ ಔಟ್ಕಮ್ ಕಲರ್ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದೆ ಅದು ಬರಲಿಲ್ಲ. ಸೊ ಅದಕ್ಕೆ ನಾನು 7.5 ಕೊಡ್ತಾಯಿದ್ದೀನಿ ಅಷ್ಟೇ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ವಿತ್ ಮೋರ್ ಕಲರ್ ಚಾಲೆಂಜ್. ಥ್ಯಾಂಕ್ ಯು, ಬಾಯ್.